ಅತ್ಯಂತ ಕೆಳಮಟ್ಟದ ಅಸ್ಪೃಶ್ಯರು ಅಂತ ಹೇಳ್ಕೊಂಡು ಅಡ್ಡಾಡ್ತಾ ಇರೋದು ನೀವೇ. ಎಷ್ಟರ ಮಟ್ಟಿಗೆ ಸರಿ? ಜಾತಿ ಪ್ರಶ್ನೆ ಬರಲೇಬಾರದು. ಅದೇ ನೀವೇ ಹೇಳ್ತಾ ಇದ್ದೀನಲ್ಲ, ಕೇಳಿಸ್ಕೊಳ್ಳಿ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇರ್ಬೇಕು ತಮಗೆ. ನಾನು ಹೇಳ್ತೇನೆ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಗವರ್ನರು, ಇದು ದೇಶದ ಅಧ್ಯಕ್ಷರು ಇವೆಲ್ಲ ಜಾತಿ ಮೇಲೆ ಬರೋವಲ್ಲ. ಮುಖ್ಯಮಂತ್ರಿಯಾಗಿ ಯಾವತ್ತೂ ನೀವು ಜಾತಿ ಹೇಳದೇ ಇರೋರು ಇವತ್ತು ನಿಮಗೆ ಗಂಡಾಂತರ ಬಂತು ಅಂತೇಳಿ ಜಾತಿಯನ್ನ ಎತ್ಕೊಂಡು ಕವಚ ಹಾಕೊಳ್ಳುವಾಗ ಮತ್ತೆ ನೀವೊಂದು ಜಾತಿಯವರಾದ್ರ ಮೇಲೆ ಇನ್ನೊಬ್ರು ಒಂದು ಜಾತಿ ಅಲ್ವಾ? ಆದ್ದರಿಂದ ಇದನ್ನು ತರಬೇಕಾಗಿದೆ. ನೀವು ಜಾತಿ ಮಾತಾಡಲ್ಲ ಅಂತಂದ್ರೆ ನಾವು ಮಾತಾಡಿದ್ರೆ ತಪ್ಪು. ಸರ್, ನೀವೇ ಹೇಳ್ದಂಗೆ ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನಲ್ ಹೌದು ಹೌದಲ್ಲ ಸರ್? ಸಿದ್ದರಾಮಯ್ಯ ಜಾತಿ ಮೇಲೆನೆ ಎಲೆಕ್ಷನ್ ಮಾಡೋರು. ನೀವು ಕೂಡ ಬಹುತೇಕವಾಗಿ ಟಿಕೆಟ್ ಹಂಚಿಕೆ ಟೈಮ್ನಲ್ಲಿ ಜಾತಿ ಹೆಸರ ಮೇಲೆ ಟಿಕೆಟ್ ಹಂಚಿಕೆಗಳು ಆಗಿರ್ತಾರೆ. ನೋಡಿ, ಪಕ್ಷದ ವಿಷಯ ಬೇರೆ ಸರ್. ಒಂದು ವಿಷಯ ಸರ್, ಅವರು ಜಾತಿ ಬಗ್ಗೆ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಕಾನ್ಸ್ಟಿಟ್ಯೂಷನಲ್ ಹೆಡ್ ಜಾತಿನೂ ಹೇಳ್ಬಿಡ್ತೀರಾ. ನೋಡಿ, ಟಿಕೆಟ್ ಕೊಡುವಾಗ ಪಕ್ಷಗಳಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳಿ, ಜಾತಿನೇ ಹೇಳ್ಕೊಳ್ಳಿ, ಇವ್ರಿಗಿಷ್ಟು ಕೊಡಬೇಕು ಇವ್ರಿಗಿಷ್ಟು ಕೊಡಬೇಕು, ಅದು ನಿಮ್ಮ ವಿಷಯ, ಪಕ್ಷಗಳ ವಿಷಯ. ಸರ್ಕಾರ ಆದ್ಮೇಲೆ ಮುಖ್ಯಮಂತ್ರಿ ಹೊರತು ಅವರು ಜಾತಿ ಅಲ್ಲ ಅಂದಮೇಲೆ ನಿಮ್ಮ ಜಾತಿಯನ್ನು ಹೇಳಿ ನೀವು ರಕ್ಷಣೆ ಪಡೆದು ನನ್ನನ್ನು ಅವಮಾನ ಮಾಡ್ತಿದ್ದಾರೆ ಅಂತ ಎತ್ಕಟ್ತಿರಲ್ಲ ಜನ, ಆಗ ಈ ಪ್ರಶ್ನೆಯೂ ಬರುತ್ತೆ. ನೀವು ಅದನ್ನು ಮಾಡಲಿಲ್ಲ ಅಂದ್ರೆ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈಗ ಅದು ಅನಿವಾರ್ಯ. ಯಾಕೆಂತಂದ್ರೆ ನಿಮ್ಗೆ ಉತ್ತರ ಕೊಡ್ಬೇಕಲ್ಲ. ಗವರ್ನರ್ ಬಂದು ಉತ್ತರ ಕೊಡಲ್ಲ. ಯಾಕೆಂದ್ರೆ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ನಾನು ಹೇಳಿದ್ನಲ್ಲ, ಅವ್ರು ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಕೊಡೋದಿಲ್ಲ. ಈಗ ಉತ್ತರ ಯಾರು ಕೊಡ್ಬೇಕು? ಮತ್ತೆ ಉತ್ತರ ಕೊಡೋರಿಗೆ ನೀವು ಪ್ರಶ್ನೆ ಕೇಳಬೇಕು. ನೀವು ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ತೀರಾ ಆ ಥರ? ಆದ್ರಿಂದ ಈ ಡೋಂಗಿ ಸಿದ್ದರಾಮಯ್ಯ ಮೊದಲು ಅಧಿಕಾರ ಬಿಟ್ಟು ತೊಲಗಬೇಕು. ಇಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಜನರಿಗೆ ನೆಮ್ಮದಿ ಇರೋದಿಲ್ಲ. 15 ತಿಂಗಳುಗಳಾಯ್ತು, ಒಂದೇ ಒಂದು ಉದ್ಘಾಟನೆ ಆಗಿದೆ, ಯಾವುದಾದ್ರೂ ಕೆಲಸ ಇಲ್ಲ. ಬಂದ ದಿವಸದಿಂದ ಕೇವಲ ತಮ್ಮ ರಾಜಕೀಯ ಆಯ್ತು. ಇಡೀ ದೇಶಕ್ಕೆ ATM ಮಾಡಿಕೊಂಡು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂಥ ನೇತಾರರಿಗೆ ಖಜಾನೆಯ ಹಣವನ್ನ ಅಕೌಂಟ್ಗೆ ಹಾಕೊಂಡು ಲೂಟಿ ಮಾಡ್ತಕ್ಕಂಥ ಒಂದು ಧೈರ್ಯ ಇದೆ ಅಂದ್ರೆ ಅದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ, ಇನ್ಯಾರಿಗೂ ಇಲ್ಲ. ಅಂತ ಬಂಡ ಮುಖ್ಯಮಂತ್ರಿ ನಾವು ಇದುವರೆಗೂ ನೋಡಿಲ್ಲ. ಆದ್ರಿಂದಲೇ ಅವರ ಮೇಲೆ ಬಂದಿರತಕ್ಕಂಥ ಆಪಾದನೆಗಳು ಅಥವಾ ಏನೇ ಇದ್ರೂ ಕೂಡ ಅವರು ಕೋರ್ಟಲ್ಲಿ ಹೋರಾಟ ಮಾಡ್ಕೊಳ್ಳಿ. ಈ ಬೀದಿ ರಂಪ ಬೇಕಾಗಿಲ್ಲ. ರಾಜ್ಯದ ಜನರಿಗೆ ಇದರ ಅವಶ್ಯಕತೆ ಇಲ್ಲ. ಕಲ್ಕತ್ತಾ ಜಡ್ಜ್ಮೆಂಟ್ ರೆಫರ್ ಮಾಡಿದ್ರಲ್ಲ ಸರ್ ಕಂಪ್ಲೇಂಟ್ ಅಲ್ಲಿ, ಯಾವಾಗ ಆಗಿರೋದು ಸರ್ ಕಲ್ಕತ್ತಾ ಜಡ್ಜ್ಮೆಂಟ್? ಅದಾಯ್ತು, ಆಗಲೇ 1 ವರ್ಷ ಆಯ್ತು. ಈ ಮುಂಚೆ ನೀವು ಕೂಡ ಇಲ್ಲಿರುವಂತ ಕರ್ನಾಟಕದ ರಾಜ್ಯಪಾಲ ಬಾಯಿ ಬಂದು ಬೈದಿದ್ದೀರಿ ಸರ್, ಅವು ಯಾವುದೂ ಅಪ್ಲೈ ಆಗಲ್ಲ. ನಾನು ಹೇಳ್ತೇನೆ, ಪರ್ಸನಲ್ ಆಗಿ ಯಾರು ನಿಂದಿಸಬಾರ್ದು, ನಾವು ನಿಂದಿಸಬಾರ್ದು ಅವರಿಗೆ. ನಾವು ಹೇಳಿದ್ದೀವಿ, ಪಕ್ಷದ ಅಧ್ಯಕ್ಷರ ಥರ ನೀವು ವರ್ತಿಸ್ತಾ ಇದ್ದೀರಿ, ನಮಗೂ ಆಗಿದೆಯಲ್ಲ ಅಂತ ಕಾಲದಲ್ಲಿ. ಆದರೆ ಒಂದು ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ನಮ್ಮ ಸರ್ಕಾರಗಳ ಕಾಲದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಆಡಳಿತ ಮಾಡುವಾಗ ನೀವು ಯೋಚನೆ ಮಾಡಿ, ನಮ್ಮ ಗೂಗಲ್ ಅಣ್ಣ ಕೈಯಲ್ಲೇ ಇದ್ದಾನೆ, ಯಾಕೆ ನೋಡಿ ನೀವು. ಕಾಂಗ್ರೆಸ್ 41 ಸರ್ಕಾರಗಳನ್ನು ವಜಾ ಮಾಡಿದೆ. 47ರಿಂದ 2009ರವರೆಗೆ 41 ಸರ್ಕಾರಗಳನ್ನು ಡಿಸ್ಮಿಸ್ ಮಾಡಿದೆ, ವಜಾ ಮಾಡಿದೆ. ನಾವು ಅಧಿಕಾರ ಮಾಡಿದ್ದೀವಿ. ಯಾವುದು ಡಿಸ್ಮಿಸ್ ಆಗಿದೆ ತೋರಿಸಿ. ದಿಸ್ ಈಸ್ ನಾಟ್ ಡಿಸ್ಮಿಸ್. ಈಗ ನಾನು ಕೇಳ್ತಿದ್ದೀನಿ, ನನಗೆ ಕಾರಣ ಇದೆ. ನಾನು ಡಿಸ್ಮಿಸ್ ಮಾಡ್ರಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕೆ? ನನಗೆ ಕಾರಣ ಇದೆ. ನೀವು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದೀವಿ. ಪಾಕಿಸ್ತಾನ ಜಿಂದಾಬಾದ್ ಯಾಕೆ ಆಗ್ತೀರಿ? ವಿಧಾನಸೌಧದಲ್ಲಿ ಆಗ್ತಿರಲ್ಲ, ಯಾಕೆ ಆಗ್ತೀರಿ ನೀವು? ಇದನ್ನ ಬಾಂಗ್ಲಾದೇಶದ ಪರಿಸ್ಥಿತಿ ನಮಗೆ ಬರ್ತದೆ ಅಂತ ಹೆಂಗ್ ಹೇಳ್ತೀರಿ ನೀವು? ಈ ದೇಶದವರಲ್ವಾ ನೀವು? ಇಲ್ಲಿನ ಬಗ್ಗೆ ಮಾತಾಡಬೇಕು, ಈ ಮಣ್ಣಿನ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಮಾತಾಡಿದ್ರೆ ನೀವು ದೇಶದ್ರೋಹಿಗಳು. ನಿಮ್ಮ ಸರ್ಕಾರ ಇರಬಾರ್ದು. ನಾನು ಕೇಳ್ತೇನೆ, ಅದು ನನ್ನ ಹಕ್ಕು ಭಾರತೀಯನಾಗಿ. ಮಾಡೋದು ಬಿಡೋದು ಅವ್ರದ್ದು.
ಆದರೆ ಇವತ್ತಿನ ಪರಿಸ್ಥಿತಿ ಇದನ್ನು ಅರ್ಥ ಮಾಡ್ಕೊಂಡು ಅದನ್ನು ಡಿಸ್ಮಿಸ್ ಮಾಡಬೇಕು ಅನ್ನೋದು ನನ್ನ ಒತ್ತಾಯ, ಬೇಡಿಕೆ. ಈಗ ಮಾಡಿರೋದು 3 ಇಟ್ಕೊಂಡೇ ಮಾಡಿರೋದು, ಅದು ಬೇರೆ ಇದು ಬೇರೆ ಅಲ್ಲ. ಯಾವ್ಯಾವ ಇಡೀ ರಾಜ್ಯ ಬೆಂಬಲಿಸ್ತಾ ಇದೆ ಅಂತ ಹೇಳಿದ್ರಿ, ನಿಮ್ಮ ನಾಯಕರೇ ಬರ್ಲಿಲ್ಲ ಸರ್. ಬಹಳ ಇಡೀ ನಾಯಕನೇ, ಇಡೀ ಸಮಾಜನೇ ಬೆಂಬಲಿಸ್ತಾ ಇದೆ, ನಮ್ಮ ಪಾದಯಾತ್ರೆಗೆ ಬೆಂಬಲಿಸ್ತು ಅಂತೇಳಿ ಇಡೀ ರಾಜ್ಯನೇ ಇದಕ್ಕೆ ಇದು ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮ ನಾಯಕರುಗಳೇ ಬರ್ಲಿಲ್ಲ ಅಲ್ಲ. ಕೆಲವರು ಬಂದಿಲ್ಲ, ನಾನು ಒಪ್ತೇನೆ. ಅವ್ರಿಗೆ ಬೇರೆ ಬೇರೆ ಕೆಲಸಗಳಿರ್ತವೆ, ಆ ಕಾರಣದಲ್ಲಿ ಎಲ್ಲರೂ ಹೋಗೋದಿಲ್ಲ. ಕೆಲವು ಸಾರಿ ನಾನು ಹೋಗಿಲ್ಲ 2 ದಿನ. ಅಲ್ಲ, ಹೇಳಿ ಬಿಡಿ ಸರ್, ಹೇಳಿ ಸರ್. ಈಗ ವೈಯಕ್ತಿಕ ಅವ್ರಿಗೂ ಕೆಲವು ವೈಯಕ್ತಿಕ ಕಾರಣಗಳಿರ್ಬೋದು, ಅದರಿಂದ ಬಂದಿಲ್ಲ. ಸರ್, ನೀವು ಹೇಳ್ತೀರಾ ಬಿಜೆಪಿ ಪಕ್ಷ ಮುಖ್ಯ ಅಂತಂದ್ರೆ, ಈಗ ವೈಯಕ್ತಿಕ ಕಾರಣದಿಂದ ಬಂದಿಲ್ಲ ಅಂತ ಈಗ ಹೇಳ್ತೀರಾ. ನೋಡ್ರಿ, ಒಬ್ಬರಿಗೆ ಎಲ್ಲೋ ಊರಿಗೆ ಹೋಗ್ಬೇಕಾಗಿರುತ್ತೆ, ವೈಯಕ್ತಿಕ ಕಾರಣ ಅಲ್ವಾ. ಒಬ್ಬರಿಗೆ ಹುಷಾರಿಲ್ಲದೆ ವೈಯಕ್ತಿಕ ಅಲ್ಲ. ಅವ್ರಿಗೇನೋ ಒಂದು ಅಸಮಾಧಾನ ಇದೆ, ಅದಕ್ಕೆ ಹೇಳಿದ್ದಾರೆ. ಅದು ಕೆಲವು ಸಾರಿ ಅಸಮಾಧಾನ ಮಾತುಕತೆ ಆದ್ಮೇಲೆ ಅಸಮಾಧಾನ ಹೊರಟೋಗುತ್ತೆ. ಹರಿಪ್ರಸಾದ್ ಅವರು 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳನ್ನ ಸಮಾವೇಶ ಮಾಡಿ ಮುಗ್ಗ ಜಾಡಿಸಿದ್ರು. ನೀವು ಮೇಲೆ ಮಾತ್ರ ಲುಂಗಿ ಇದೆ, ಒಳಗಡೆ ನೀವು ಚಡ್ಡಿ ಹಾಕೊಂಡಿದ್ದೀರಿ ಅಂದ್ರು. ಅಲ್ಲಲ್ಲ, ಏನೋ ಹೇಳ್ಬಿಟ್ರು. ಆದ್ರೆ ಇವತ್ತೇ ನಿನ್ನೆಯಿಂದ ಪೂರ್ತಿ ಅವ್ರನ್ನ ಡಿಪೆಂಡ್ ಮಾಡಿ ಓಡಾಡ್ತಾರೆ. ಅಂದ್ರೆ ಸಮಸ್ಯೆ ನೋಡಿ, ಎಲ್ಲಾ ಪಕ್ಷಗಳು ಶಿಸ್ತಿನವೆ. ಕಾಂಗ್ರೆಸ್ ಪಾರ್ಟಿ ಬಗ್ಗೆ ನೀವೇ ಬೈದು ಅಧಿಕಾರಕ್ಕೆ ಬಂದಿರೋದು ಸರ್. ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಿಸ್ತು ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಬಹಳಷ್ಟು ಬೈದು ಅಧಿಕಾರಕ್ಕೆ ಬಂದಿರೋದು. ನೀವು ಅವರೇ ಆಗ್ತಾ ಇದ್ದೀರಲ್ಲ ಸರ್. ನಮ್ಮಲ್ಲಿ ಒಂದು ಹಂತದವರೆಗೂ ತಡ್ಕೊಳ್ತಾರೆ, ಅದಾದ್ಮೇಲೆ ವರಿಷ್ಠರು ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲ ಸರ್.